ಸುರಿದಂಥ ಭಾರಿ ಮಳೆಯಿಂದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಈ ಪ್ರವಾಸಿಗರ ಕಣ್ಮನ ಸೆಳೀತಾ ಇರುವಂತಹ ಸೂರ್ಲಬ್ಬಿ ಜಲಪಾತವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಈ ಕುರಿತು ಒಂದು ಝಲಕ್ ಎಲ್ಲಿದೆ ನೋಡಿ. ರಸ್ತೆಯತ್ತ ಮುನ್ನುಗ್ಗುತ್ತಿರುವ ಜಲಧಾರೆ, ಪ್ರಕೃತಿ ಸೌಂದರ್ಯದ ಮಧ್ಯೆ ಹಾಲ್ನೊರೆಯಂತೆ ಉಕ್ಕುತ್ತಿರುವ ಫಾಲ್ಸ್. ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಜಲಪಾತದ ಭವ್ಯ ನೋಟ. ಸೂರ್ಲಬ್ಬಿ ಗ್ರಾಮದ ಈ ಜಲಪಾತಕ್ಕೆ ಮೇದುರ ಜಲಪಾತ ಎಂಬ ಹೆಸರು ಇದೆ. ವಿಶೇಷ ಎಂದರೆ ಈ ಫಾಲ್ಸ್ ನೋಡೋಕೆ ದೂರ ಹೋಗಬೇಕಿಲ್ಲ, ಬದಲಿಗೆ ರಸ್ತೆಯಲ್ಲಿ ನಿಂತು ನೋಡಬಹುದು. ಹೀಗಾಗಿ ಪ್ರವಾಸಿಗರು ರಸ್ತೆಯಲ್ಲಿ ನಿಂತು ಜಲಪಾತದ ಸೌಂದರ್ಯ ಸವಿಯುತ್ತಿದ್ದಾರೆ. ಫಾಲ್ಸ್ ಎದುರು ಸೆಲ್ಫಿಗೆ ಪೋಸ್ ಕೊಡ್ತಿದ್ದಾರೆ. ನೋಡಲಿಕ್ಕೆ ಬರ್ತಾ ಇರ್ತೀನಿ. ಈ ಕಡೆ ಸುತ್ತ ಶೈಕ್ಷಣಿಕ ಸ್ಥಳಗಳಿರುತ್ತಲ್ಲ, ಅದನ್ನ ಈ ಟೈಮಲ್ಲಿ ಇನ್ನು ಬಿಟ್ಟರೆ ಸಿಗಲ್ಲ. ಕಣ್ ತುಂಬ್ಕೊಳ್ಳೋಣ ಅಂತ ಬರ್ತಾ ಇರ್ತೀವಿ. ನಾನು ಒಬ್ಬರೇ ಬರ್ತೀನಿ, ಫ್ರೆಂಡ್ಸ್ ಬಂದರೆ ಫ್ರೆಂಡ್ಸ್ ಜೊತೆ ಬರ್ತೀನಿ. ಈ ಟೈಮು ಯಾರೂ ಸಿಕ್ಕಿಲ್ಲ, ಸೊ ಒಬ್ಬನೇ ಬಂದೆ. ಖುಷಿ ಆಗ್ತಿದೆ. ಮಲ್ಲಳ್ಳಿ ಫಾಲ್ಸ್ಗೆ ಹೋಗಿದ್ದೆ, ಅದು ತುಂಬ ಚೆನ್ನಾಗಿತ್ತು, ನೋಡಿದೆ. ಮತ್ತು ಅಂದವೇ ಈಗ ಮುಗಿಸ್ಕೊಂಡು ಸುರ್ಲಬ್ಬಿ ಫಾಲ್ಸು ಮತ್ತು ಕೋಟೆ ಬೆಟ್ಟ ಇದೆಯಲ್ಲ, ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇನ್ನು ಈ ಜಲಪಾತದ ದೃಶ್ಯ ಕ್ಷಣ ಕ್ಷಣಕ್ಕೂ ರೋಮಾಂಚನ ಅನುಭವ ನೀಡುತ್ತದೆ. ಸುಮಾರು 250ರಿಂದ 300 ಮೀಟರ್ನಷ್ಟು ಉದ್ದ ಹರಿಯುವ ಈ ಫಾಲ್ಸ್ ಮಾದಾಪುರದಿಂದ ಸೂರ್ಲಬ್ಬಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿದೆ. ಇಲ್ಲಿ ನೀರಿಗಿಳಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಪ್ರವಾಸಿಗರು ನೀರಿಗೆ ಇಳಿಯದಂತೆ ವಾರದ ರಜಾ ದಿನಗಳಲ್ಲಿ ಇಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತದೆ. ಬಂದು ಡ್ರಿಂಕ್ಸ್ ಮಾಡೋದು, ಲೋಕಲ್ ಅವರಿಗೆ ತೊಂದರೆ ಕೊಡ್ತಾರೆ. ಡ್ರಿಂಕ್ಸ್ ಮಾಡಿ ಬಾಟ್ಲು ಹೊಳೆ ಒಳಗಡೆ ಹೊಡಿಯೋದು. ನಾವು ಹೇಳಕ್ಕೆ ಹೋದರೆ ಜಗಳ ನಿಲ್ತಾರೆ. ಅದಕ್ಕಾಗಿ ಏನು ಹೇಳಕ್ಕೆ ಹೋಗಲ್ಲ. ಕಲ್ಲೆಲ್ಲ ಜಾರುತ್ತೆ. ನಾವು ಲೋಕಲ್ ಅವ್ರು ಹೇಳಿದ್ರು ಅವರು ಟೂರಿಸ್ಟ್ ಅವರು ಕೇಳಲ್ಲ. ಈ ಕಡೆ ಪಾಸಾಗಿ ಆ ಕಡೆಗೆ ದಾಟೋದು ಅದು ಇದು ಅಂತ ಆ ಕಡೆ ಹೋಗಬೇಡಿ. ಸುಮಾರು ಒಂದು ಹುಡುಗಿ ಎಲ್ಲ ಒಂದು 2-3 ವರ್ಷದಲ್ಲಿ ಡೆತ್ ಆದ್ಲು. ಅದನ್ನೆಲ್ಲ ಹೇಳಿದ್ರೆ ಹೋಗಬೇಡಿ ಅಂತ ನಮ್ಮ ಮಾತು ಕೇಳಲ್ಲ. ನಾವು ಆ ಕಡೆ ಈ ಕಡೆ ದಾಟೋದಿಗೆ ಹೇಳ್ತೀವಿ, ಹೋಗಬೇಡಿ ಆ ಕಡೆಗೆ, ಡೇಂಜರ್ ಪ್ಲೇಸ್ ಅಂತ. ಒಟ್ನಲ್ಲಿ ಕೊಡಗಿನ ಜಲಪಾತಗಳು ಈಗ ಪ್ರವಾಸಿ ತಾಣವಾಗಿ ಜನರನ್ನ ಕೈ ಬೀಸಿ ಕರೆಯುತ್ತಿವೆ. ಬಿಡುವು ಸಿಕ್ಕಾಗ ನೀವು ಕೂಡ ಒಮ್ಮೆ ಈ ಫಾಲ್ಸ್ಗೆ ಭೇಟಿ ಕೊಡಿ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬಿಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಸುರಿದಂಥ ಭಾರಿ ಮಳೆಯಿಂದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಈ ಪ್ರವಾಸಿಗರ ಕಣ್ಮನ ಸೆಳೀತಾ ಇರುವಂತಹ ಸೂರ್ಲಬ್ಬಿ ಜಲಪಾತವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಈ ಕುರಿತು ಒಂದು ಝಲಕ್ ಎಲ್ಲಿದೆ ನೋಡಿ. ರಸ್ತೆಯತ್ತ ಮುನ್ನುಗ್ಗುತ್ತಿರುವ ಜಲಧಾರೆ, ಪ್ರಕೃತಿ ಸೌಂದರ್ಯದ ಮಧ್ಯೆ ಹಾಲ್ನೊರೆಯಂತೆ ಉಕ್ಕುತ್ತಿರುವ ಫಾಲ್ಸ್. ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಜಲಪಾತದ ಭವ್ಯ ನೋಟ. ಸೂರ್ಲಬ್ಬಿ ಗ್ರಾಮದ ಈ ಜಲಪಾತಕ್ಕೆ ಮೇದುರ ಜಲಪಾತ ಎಂಬ ಹೆಸರು ಇದೆ. ವಿಶೇಷ ಎಂದರೆ ಈ ಫಾಲ್ಸ್ ನೋಡೋಕೆ ದೂರ ಹೋಗಬೇಕಿಲ್ಲ, ಬದಲಿಗೆ ರಸ್ತೆಯಲ್ಲಿ ನಿಂತು ನೋಡಬಹುದು. ಹೀಗಾಗಿ ಪ್ರವಾಸಿಗರು ರಸ್ತೆಯಲ್ಲಿ ನಿಂತು ಜಲಪಾತದ ಸೌಂದರ್ಯ ಸವಿಯುತ್ತಿದ್ದಾರೆ. ಫಾಲ್ಸ್ ಎದುರು ಸೆಲ್ಫಿಗೆ ಪೋಸ್ ಕೊಡ್ತಿದ್ದಾರೆ. ನೋಡಲಿಕ್ಕೆ ಬರ್ತಾ ಇರ್ತೀನಿ. ಈ ಕಡೆ ಸುತ್ತ ಶೈಕ್ಷಣಿಕ ಸ್ಥಳಗಳಿರುತ್ತಲ್ಲ, ಅದನ್ನ ಈ ಟೈಮಲ್ಲಿ ಇನ್ನು ಬಿಟ್ಟರೆ ಸಿಗಲ್ಲ. ಕಣ್ ತುಂಬ್ಕೊಳ್ಳೋಣ ಅಂತ ಬರ್ತಾ ಇರ್ತೀವಿ. ನಾನು ಒಬ್ಬರೇ ಬರ್ತೀನಿ, ಫ್ರೆಂಡ್ಸ್ ಬಂದರೆ ಫ್ರೆಂಡ್ಸ್ ಜೊತೆ ಬರ್ತೀನಿ. ಈ ಟೈಮು ಯಾರೂ ಸಿಕ್ಕಿಲ್ಲ, ಸೊ ಒಬ್ಬನೇ ಬಂದೆ. ಖುಷಿ ಆಗ್ತಿದೆ. ಮಲ್ಲಳ್ಳಿ ಫಾಲ್ಸ್ಗೆ ಹೋಗಿದ್ದೆ, ಅದು ತುಂಬ ಚೆನ್ನಾಗಿತ್ತು, ನೋಡಿದೆ. ಮತ್ತು ಅಂದವೇ ಈಗ ಮುಗಿಸ್ಕೊಂಡು ಸುರ್ಲಬ್ಬಿ ಫಾಲ್ಸು
ಮತ್ತು ಎಕೋಟೆ ಬೆಟ್ಟ ಇದೆಯಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇನ್ನು ಈ ಜಲಪಾತದ ದೃಶ್ಯ ಕ್ಷಣ ಕ್ಷಣಕ್ಕೂ ರೋಮಾಂಚನ ಅನುಭವ ನೀಡುತ್ತದೆ. ಸುಮಾರು 250ರಿಂದ 300 ಮೀಟರ್ನಷ್ಟು ಉದ್ದ ಹರಿಯುವ ಈ ಫಾಲ್ಸ್ ಮಾದಾಪುರದಿಂದ ಸೂರ್ಲಬ್ಬಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿದೆ. ಇಲ್ಲಿ ನೀರಿಗಿಳಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಪ್ರವಾಸಿಗರು ನೀರಿಗೆ ಇಳಿಯದಂತೆ ವಾರದ ರಜಾ ದಿನಗಳಲ್ಲಿ ಇಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತದೆ. ಬಂದು ಡ್ರಿಂಕ್ಸ್ ಮಾಡೋದು ಲೋಕಲ್ ಅವರಿಗೆ ತೊಂದರೆ ಕೊಡ್ತಾರೆ. ಡ್ರಿಂಕ್ಸ್ ಮಾಡಿ ಬಾಟ್ಲು ಹೊಳೆ ಒಳಗಡೆ ಹೊಡಿಯೋದು. ನಾವು ಹೇಳಕ್ಕೆ ಹೋದರೆ ಜಗಳ ನಿಲ್ತಾರೆ. ಅದಕ್ಕಾಗಿ ಏನು ಹೇಳಕ್ಕೆ ಹೋಗಲ್ಲ. ಕಲ್ಲೆಲ್ಲ ಜಾರುತ್ತೆ. ನಾವು ಲೋಕಲ್ ಅವ್ರು ಹೇಳಿದ್ರು ಅವರು ಟೂರಿಸ್ಟ್ ಅವರು ಕೇಳಲ್ಲ. ಈ ಕಡೆ ಪಾಸಾಗಿ ಆ ಕಡೆಗೆ ದಾಟೋದು ಅದು ಇದು ಅಂತ ಆ ಕಡೆ ಹೋಗಬೇಡಿ. ಸುಮಾರು ಒಂದು ಹುಡುಗಿ ಎಲ್ಲ ಒಂದು 2-3 ವರ್ಷದಲ್ಲಿ ಡೆತ್ ಆದ್ಲು. ಅದನ್ನೆಲ್ಲ ಹೇಳಿದ್ರೆ ಹೋಗಬೇಡಿ ಅಂತ ನಮ್ಮ ಮಾತು ಕೇಳಲ್ಲ. ನಾವು ಆ ಕಡೆ ಈ ಕಡೆ ದಾಟೋದಿಗೆ ಹೇಳ್ತೀವಿ ಹೋಗಬೇಡಿ ಆ ಕಡೆಗೆ ಡೇಂಜರ್ ಪ್ಲೇಸ್ ಅಂತ. ಒಟ್ನಲ್ಲಿ ಕೊಡಗಿನ ಜಲಪಾತಗಳು ಈಗ ಪ್ರವಾಸಿ ತಾಣವಾಗಿ ಜನರನ್ನ ಕೈ ಬೀಸಿ ಕರೆಯುತ್ತಿವೆ. ಬಿಡುವು ಸಿಕ್ಕಾಗ ನೀವು ಕೂಡ ಒಮ್ಮೆ ಈ ಫಾಲ್ಸ್ಗೆ ಭೇಟಿ ಕೊಡಿ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬಿಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಸುರಿದಂಥ ಭಾರಿ ಮಳೆಯಿಂದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಈ ಪ್ರವಾಸಿಗರ ಕಣ್ಮನ ಸೆಳೀತಾ ಇರುವಂತಹ ಸೂರ್ಲಬ್ಬಿ ಜಲಪಾತವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಈ ಕುರಿತು ಒಂದು ಝಲಕ್ ಎಲ್ಲಿದೆ ನೋಡಿ. ರಸ್ತೆಯತ್ತ ಮುನ್ನುಗ್ಗುತ್ತಿರುವ ಜಲಧಾರೆ, ಪ್ರಕೃತಿ ಸೌಂದರ್ಯದ ಮಧ್ಯೆ ಹಾಲ್ನೊರೆಯಂತೆ ಉಕ್ಕುತ್ತಿರುವ ಫಾಲ್ಸ್. ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಜಲಪಾತದ ಭವ್ಯ ನೋಟ. ಸೂರ್ಲಬ್ಬಿ ಗ್ರಾಮದ ಈ ಜಲಪಾತಕ್ಕೆ ಮೇತುರ ಜಲಪಾತ ಎಂಬ ಹೆಸರು ಇದೆ. ವಿಶೇಷ ಎಂದರೆ ಈ ಫಾಲ್ಸ್ ನೋಡೋಕೆ ದೂರ ಹೋಗಬೇಕಿಲ್ಲ, ಬದಲಿಗೆ ರಸ್ತೆಯಲ್ಲಿ ನಿಂತು ನೋಡಬಹುದು. ಹೀಗಾಗಿ ಪ್ರವಾಸಿಗರು ರಸ್ತೆಯಲ್ಲಿ ನಿಂತು ಜಲಪಾತದ ಸೌಂದರ್ಯ ಸವಿಯುತ್ತಿದ್ದಾರೆ. ಫಾಲ್ಸ್ ಎದುರು ಸೆಲ್ಫಿಗೆ ಪೋಸ್ ಕೊಡ್ತಿದ್ದಾರೆ. ನೋಡಲಿಕ್ಕೆ ಬರ್ತಾ ಇರ್ತೀನಿ. ಈ ಕಡೆ ಸುತ್ತ ಶೈಕ್ಷಣಿಕ ಸ್ಥಳಗಳಿರುತ್ತಲ್ಲ, ಅದನ್ನ ಈ ಟೈಮಲ್ಲಿ ಇನ್ನು ಬಿಟ್ಟರೆ ಸಿಗಲ್ಲ. ಕಣ್ ತುಂಬ್ಕೊಳ್ಳೋಣ ಅಂತ ಬರ್ತಾ ಇರ್ತೀವಿ. ನಾನು ಒಬ್ಬರೇ ಬರ್ತೀನಿ, ಫ್ರೆಂಡ್ಸ್ ಬಂದರೆ ಫ್ರೆಂಡ್ಸ್ ಜೊತೆ ಬರ್ತೀನಿ. ಈ ಟೈಮು ಯಾರೂ ಸಿಕ್ಕಿಲ್ಲ, ಸೊ ಒಬ್ಬನೇ ಬಂದೆ. ಖುಷಿ ಆಗ್ತಿದೆ. ಮಲ್ಲಳ್ಳಿ ಫಾಲ್ಸ್ಗೆ ಹೋಗಿದ್ದೆ, ಅದು ತುಂಬ ಚೆನ್ನಾಗಿತ್ತು, ನೋಡಿದೆ. ಮತ್ತು ಅಂದವೇ ಈಗ ಮುಗಿಸ್ಕೊಂಡು ಸುರ್ಲಬ್ಬಿ ಫಾಲ್ಸು ಮತ್ತು ಎಕೋಟೆ ಬೆಟ್ಟ ಇದೆಯಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇನ್ನು ಈ ಜಲಪಾತದ ದೃಶ್ಯ ಕ್ಷಣ ಕ್ಷಣಕ್ಕೂ ರೋಮಾಂಚನ ಅನುಭವ ನೀಡುತ್ತದೆ. ಸುಮಾರು 250ರಿಂದ 300 ಮೀಟರ್ನಷ್ಟು ಉದ್ದ ಹರಿಯುವ ಈ ಫಾಲ್ಸ್ ಮಾದಾಪುರದಿಂದ ಸೂರ್ಲಬ್ಬಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿದೆ. ಇಲ್ಲಿ ನೀರಿಗಿಳಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಪ್ರವಾಸಿಗರು ನೀರಿಗೆ ಇಳಿಯದಂತೆ ವಾರದ ರಜಾ ದಿನಗಳಲ್ಲಿ ಇಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತದೆ. ಬಂದು ಡ್ರಿಂಕ್ಸ್ ಮಾಡೋದು ಲೋಕಲ್ ಅವರಿಗೆ ತೊಂದರೆ ಕೊಡ್ತಾರೆ. ಡ್ರಿಂಕ್ಸ್ ಮಾಡಿ ಬಾಟ್ಲು ಹೊಳೆ ಒಳಗಡೆ ಹೊಡಿಯೋದು. ನಾವು ಹೇಳಕ್ಕೆ ಹೋದರೆ ಜಗಳ ನಿಲ್ತಾರೆ. ಅದಕ್ಕಾಗಿ ಏನು ಹೇಳಕ್ಕೆ ಹೋಗಲ್ಲ. ಕಲ್ಲೆಲ್ಲ ಜಾರುತ್ತೆ. ನಾವು ಲೋಕಲ್ ಅವ್ರು ಹೇಳಿದ್ರು ಅವರು ಟೂರಿಸ್ಟ್ ಅವರು ಕೇಳಲ್ಲ. ಈ ಕಡೆ ಪಾಸಾಗಿ ಆ ಕಡೆಗೆ ದಾಟೋದು ಅದು ಇದು ಅಂತ ಆ ಕಡೆ ಹೋಗಬೇಡಿ. ಸುಮಾರು ಒಂದು ಹುಡುಗಿ ಎಲ್ಲ ಒಂದು 2-3 ವರ್ಷದಲ್ಲಿ ಡೆತ್ ಆದ್ಲು. ಅದನ್ನೆಲ್ಲ ಹೇಳಿದ್ರೆ ಹೋಗಬೇಡಿ ಅಂತ ನಮ್ಮ ಮಾತು ಕೇಳಲ್ಲ. ನಾವು ಆ ಕಡೆ ಈ ಕಡೆ ದಾಟೋದಿಗೆ ಹೇಳ್ತೀವಿ ಹೋಗಬೇಡಿ ಆ ಕಡೆಗೆ ಡೇಂಜರ್ ಪ್ಲೇಸ್ ಅಂತ. ಒಟ್ನಲ್ಲಿ ಕೊಡಗಿನ ಜಲಪಾತಗಳು ಈಗ ಪ್ರವಾಸಿ ತಾಣವಾಗಿ ಜನರನ್ನ ಕೈ ಬೀಸಿ ಕರೆಯುತ್ತಿವೆ. ಬಿಡುವು ಸಿಕ್ಕಾಗ ನೀವು ಕೂಡ ಒಮ್ಮೆ ಈ ಫಾಲ್ಸ್ಗೆ ಭೇಟಿ ಕೊಡಿ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಬಿಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಸುರಿದಂಥ ಭಾರಿ ಮಳೆಯಿಂದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಈ ಪ್ರವಾಸಿಗರ ಕಣ್ಮನ ಸೆಳೀತಾ ಇರುವಂತಹ ಸೂರ್ಲಬ್ಬಿ ಜಲಪಾತವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಈ ಕುರಿತು ಒಂದು ಝಲಕ್ ಎಲ್ಲಿದೆ ನೋಡಿ.
ರಸ್ತೆಯತ್ತ ಮುನ್ನುಗ್ಗುತ್ತಿರುವ ಜಲಧಾರೆ, ಪ್ರಕೃತಿ ಸೌಂದರ್ಯದ ಮಧ್ಯೆ ಹಾಲ್ನೊರೆಯಂತೆ ಉಕ್ಕುತ್ತಿರುವ ಫಾಲ್ಸ್. ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಜಲಪಾತದ ಭವ್ಯ ನೋಟ. ಸೂರ್ಲಬ್ಬಿ ಗ್ರಾಮದ ಈ ಜಲಪಾತಕ್ಕೆ ಮೇತುರ ಜಲಪಾತ ಎಂಬ ಹೆಸರು ಇದೆ. ವಿಶೇಷ ಎಂದರೆ ಈ ಫಾಲ್ಸ್ ನೋಡೋಕೆ ದೂರ ಹೋಗಬೇಕಿಲ್ಲ, ಬದಲಿಗೆ ರಸ್ತೆಯಲ್ಲಿ ನಿಂತು ನೋಡಬಹುದು. ಹೀಗಾಗಿ ಪ್ರವಾಸಿಗರು ರಸ್ತೆಯಲ್ಲಿ ನಿಂತು ಜಲಪಾತದ ಸೌಂದರ್ಯ ಸವಿಯುತ್ತಿದ್ದಾರೆ. ಫಾಲ್ಸ್ ಎದುರು ಸೆಲ್ಫಿಗೆ ಪೋಸ್ ಕೊಡ್ತಿದ್ದಾರೆ. ನೋಡಲಿಕ್ಕೆ ಬರ್ತಾ ಇರ್ತೀನಿ. ಈ ಕಡೆ ಸುತ್ತ ಶೈಕ್ಷಣಿಕ ಸ್ಥಳಗಳಿರುತ್ತಲ್ಲ, ಅದನ್ನ ಈ ಟೈಮಲ್ಲಿ ಇನ್ನು ಬಿಟ್ಟರೆ ಸಿಗಲ್ಲ. ಕಣ್ ತುಂಬ್ಕೊಳ್ಳೋಣ ಅಂತ ಬರ್ತಾ ಇರ್ತೀವಿ. ನಾನು ಒಬ್ಬರೇ ಬರ್ತೀನಿ, ಫ್ರೆಂಡ್ಸ್ ಬಂದರೆ ಫ್ರೆಂಡ್ಸ್ ಜೊತೆ ಬರ್ತೀನಿ. ಈ ಟೈಮು ಯಾರೂ ಸಿಕ್ಕಿಲ್ಲ, ಸೊ ಒಬ್ಬನೇ ಬಂದೆ. ಖುಷಿ ಆಗ್ತಿದೆ. ಮಲ್ಲಳ್ಳಿ ಫಾಲ್ಸ್ಗೆ ಹೋಗಿದ್ದೆ, ಅದು ತುಂಬ ಚೆನ್ನಾಗಿತ್ತು, ನೋಡಿದೆ. ಮತ್ತು ಅಂದವೇ ಈಗ ಮುಗಿಸ್ಕೊಂಡು ಸುರ್ಲಬ್ಬಿ ಫಾಲ್ಸು ಮತ್ತು ಕೋಟೆ ಬೆಟ್ಟ ಇದೆಯಲ್ಲ, ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇನ್ನು ಈ ಜಲಪಾತದ ದೃಶ್ಯ ಕ್ಷಣ ಕ್ಷಣಕ್ಕೂ ರೋಮಾಂಚನ ಅನುಭವ ನೀಡುತ್ತದೆ. ಸುಮಾರು 250ರಿಂದ 300 ಮೀಟರ್ನಷ್ಟು ಉದ್ದ ಹರಿಯುವ ಈ ಫಾಲ್ಸ್ ಮಾದಾಪುರದಿಂದ ಸೂರ್ಲಬ್ಬಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿದೆ. ಇಲ್ಲಿ ನೀರಿಗಿಳಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಪ್ರವಾಸಿಗರು ನೀರಿಗೆ ಇಳಿಯದಂತೆ ವಾರದ ರಜಾ ದಿನಗಳಲ್ಲಿ ಇಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತದೆ. ಬಂದು ಡ್ರಿಂಕ್ಸ್ ಮಾಡೋದು, ಲೋಕಲ್ ಅವರಿಗೆ ತೊಂದರೆ ಕೊಡ್ತಾರೆ. ಡ್ರಿಂಕ್ಸ್ ಮಾಡಿ ಬಾಟ್ಲು ಹೊಳೆ ಒಳಗಡೆ ಹೊಡಿಯೋದು. ನಾವು ಹೇಳಕ್ಕೆ ಹೋದರೆ ಜಗಳ ನಿಲ್ತಾರೆ. ಅದಕ್ಕಾಗಿ ಏನು ಹೇಳಕ್ಕೆ ಹೋಗಲ್ಲ. ಕಲ್ಲೆಲ್ಲ ಜಾರುತ್ತೆ. ನಾವು ಲೋಕಲ್ ಅವ್ರು ಹೇಳಿದ್ರು ಅವರು ಟೂರಿಸ್ಟ್ ಅವರು ಕೇಳಲ್ಲ. ಈ ಕಡೆ ಪಾಸಾಗಿ ಆ ಕಡೆಗೆ ದಾಟೋದು ಅದು ಇದು ಅಂತ ಆ ಕಡೆಗೆ ಹೋಗಬೇಡಿ. ಸುಮಾರು ಒಂದು ಹುಡುಗಿ ಎಲ್ಲ ಒಂದು 2-3 ವರ್ಷದಲ್ಲಿ ಡೆತ್ ಆದ್ಲು. ಅದನ್ನೆಲ್ಲ ಹೇಳಿದ್ರೆ ಹೋಗಬೇಡಿ ಅಂತ ನಮ್ಮ ಮಾತು ಕೇಳಲ್ಲ. ನಾವು ಆ ಕಡೆ ದಾಟೋದಿಗೆ ಹೇಳ್ತೀವಿ, ಹೋಗಬೇಡಿ ಆ ಕಡೆಗೆ, ಡೇಂಜರ್ ಪ್ಲೇಸ್ ಅಂತ. ಒಟ್ನಲ್ಲಿ ಕೊಡಗಿನ ಜಲಪಾತಗಳು ಈಗ ಪ್ರವಾಸಿ ತಾಣವಾಗಿ ಜನರನ್ನ ಕೈ ಬೀಸಿ ಕರೆಯುತ್ತಿವೆ. ಬಿಡುವು ಸಿಕ್ಕಾಗ ನೀವು ಕೂಡ ಒಮ್ಮೆ ಈ ಫಾಲ್ಸ್ಗೆ ಭೇಟಿ ಕೊಡಿ.